ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಒಂದು ಮೂವಿಗೆ ಹೋಗೋಣ ಅಂದಂಗೆ ಮೂವಿ ಹೆಸರು ಇದೆ. ಹೊಸ ಮೂವಿ ಸ್ಟೋರಿನ ಸ್ಟಾರ್ಟ್ ಮಾಡ್ಲಾ. ಇದೊಂದು ರಿಯಲ್ ಸ್ಟೋರಿ ಅಂತೆ. ಮಿಸ್ ಮಾಡದೆ ಈ ಮೂವಿನ ನೋಡಿ ಒಂದು ನಿಮಿಷ ಮಾಡಿದ್ರೆ ಏನಾಗುತ್ತೆ ಅಂತ ಈ ಮೂವಿಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಹೆಣ್ಮಕ್ಳ ಸ್ವಲ್ಪ ಮುಂದೆ ಬನ್ನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಹುಡುಗಿರು ಬೈಕ್ ಅಲ್ಲಿ ಬಂದ್ರು. ಒಬ್ರು ಹೀರೋಯಿನ್, ಇನ್ನೊಬ್ರು ಫ್ರೆಂಡ್. ಗಾಡಿ ನಿಲ್ಸಿದ್ರು. ಲೈ ಇಳಿಯೇ ಮನೆ ಬಂತು ಅಂತ ಫ್ರೆಂಡ್ ಹೇಳ್ತಾರೆ. ಆದ್ರೆ ಪಾಪ ನಮ್ಮ ಹೀರೋಯಿನ್ಗೆ ಏನೋ ಒಂಥರ ಯೋಚನೆ. ಫ್ರೆಂಡ್ ಕೈನ ಹಿಡ್ಕೊಂಡು ಲೈ ಈ ವಿಷಯ ಎಲ್ಲೂ ಗೊತ್ತಾಗ್ಬಾರ್ದು ಕಣೆ, ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ, ಪ್ಲೀಸ್ ಕಣೆ ನನ್ ಕೈ ಬಿಟ್ಬಿಟ್ಟಿ ಅಂತ ಫ್ರೆಂಡ್ ನ ತಪ್ಕೊಂಡು ಹಂಗ್ ಅಳ್ತಾವ್ರೆ ನಮ್ಮ ಹೀರೋಯಿನ್. ಫ್ರೆಂಡ್ನು ಲೈ ನೀನ್ ಬಿಟ್ಟದ ಹೆಂಗೆ ಹೋಯ್ತೀನಿ, ಜೊತೆಲಿ ಇರ್ತೀನಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಬೆಳಗ್ಗೆ ಹೋಗೋಣ ಹೋಗು ಅಂತ ಹೀರೋಯಿನ್ ನಮ್ಮ ಮನೆಗೆ ಕಳಿಸ್ತಾರೆ. ಅಲ್ಲೇ ಈ ಮೂವಿ ಟೈಟಲ್ ಹಾಕ್ತಾರೆ. ಇದೊಂದು ರಿಯಲ್ ಸ್ಟೋರಿ ಅಂತಾನು ಹೇಳ್ತಾರೆ. ಅಂದಂಗೆ ಅವ್ರಿಗೆ ಏನಾಯ್ತು, ಯಾಕೆ ಅಷ್ಟೊಂದು ಫೀಲಿಂಗ್, ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಅಲ್ಲಿ ನೋಡಿ ನಮ್ಮ ಹೀರೋಯಿನ್ ಸೂಪರ್ ಆಗಿ ಮಾಡಿ ಮೇಲೆ ನಿಂತ್ಕೊಂಡು ತಲೆ ಒರ್ಸ್ಕೊಂತ ಅವ್ರೆ. ಹಿಂದ್ಗಡೆ ಕೆಳಗಡೆ ಹುಡುಗರು ಲೈನ್ ಆಗ್ತಾ ಅವ್ರೆ. ಅದಕ್ಕೆಲ್ಲ ನಮ್ಮ ಹೀರೋಯಿನ್ ತಲೆ ಕೆಡಿಸ್ಕೊಂಡಿದ್ದಾರೆ. ಸೀದಾ ಹೋದ್ರು. ಹೀರೋಯಿನ್ಗೆ ಒಂದ್ ಚಿಕ್ಕ ಸಂಸಾರ, ಅಪ್ಪ ಅಮ್ಮ ಅಜ್ಜಿ ಒಂದ್ ತಂಗಿ. ಓದೆಲ್ಲ ಮುಗ್ದೈತೆ, ಬಟ್ ಇನ್ನು ಕೆಲಸ ಸಿಕ್ಕಿಲ್ಲ. ಅದಕ್ಕಾಗಿ ಒಂದ್ 4-5 ಕಂಪನಿ ಪಾಪ ಹತ್ತಿಳಿತಾರೆ, ಎಲ್ಲೂ ಇವ್ರಿಗೆ ಕೆಲಸ ಸಿಕ್ಕಿಲ್ಲ. ಹಂಗೆ ಈ ಕಡೆ ಒಂದು ಫ್ಯಾಕ್ಟ್ರಿನ ತೋರಿಸ್ತಾರೆ. ಅಲ್ಲೂ ಒಬ್ರು ಕೆಲಸ ಮಾಡ್ತಾವ್ರೆ. ಮಗಳು ಬಂದ್ಬಿಟ್ಟು ಅಪ್ಪ ಕಾಲೇಜ್ ಫೀಸ್ ಇನ್ನ ನೀನ್ ಕಟ್ಟಿಲ್ಲ, ಅದಕ್ಕೆ ಎಕ್ಸಾಮ್ ಕುಂಡ್ರಿಸಿಲ್ಲಪ್ಪ ಅಂತ ಹುಡುಗಿ ಕೇಳ್ತಾ ಇದೆ. ಅಪ್ಪನೂ ಅಮ್ಮ ಇನ್ನು ಸಂಬಳ ಬಂದಿಲ್ಲ ಮಗಳೇ, ಸಂಬಳ ಈ ತಿಂಗಳಲ್ಲಿ ಬರುತ್ತೆ, ಹೆಂಗಾರು ಮಾಡಿ ಕಟ್ಬಿಡ್ತೀನಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಅಲ್ಲಿಗೆ ಓನರ್ ಬಂದ್ರು. ಏನಯ್ಯ ಮಗಳು ಇಲ್ಲಿಗೆ ಬಂದವಳೆ ಅಂತ. ಇಲ್ಲ ಸರ್ ಫೀಸ್ ಕಟ್ಬೇಕಾಗಿತ್ತು, ಅದಕ್ಕೆ ಕೇಳಕ್ ಬಂದವಳೆ ಅಂತ ಆ ಕೆಲಸ ಮಾಡೋನು ಹೇಳ್ತಾನೆ. ಏನೋ ಫೀಸ್ ಕಟ್ಟಿಲ್ವಾ, ಅಷ್ಟು ಗೊತ್ತಿರೋಣ ನಿನಗೆ ಅಂತ ಓನರು ದುಡ್ಡು ಕೊಡ್ತಾರೆ. ತಗೊಳಮ್ಮ ಹೋಗ್ಬಿಟ್ಟು ಫೀಸ್ ಕಟ್ಕೊ ಅಂತ. ನಮ್ಮ ಹೀರೋಯಿನ್ ಅವ್ರ ಅಪ್ಪನೂ ಅಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪನಿಗೆ ಆ ಓನರ್ ಹೇಳ್ತಾವ್ರೆ, ಲವ್ ನಿನ್ ಮಗಳನ್ನೂ ಚೆನ್ನಾಗಿ ಓದಿದ್ಯಾ, ಕೆಲಸ ಸಿಕ್ತಾ ಅಂತ, ಆದಷ್ಟು ಬೇಗ ಸಿಗುತ್ತೆ ಯಜಮಾನ್ರಿ ಅಂತ ನಮ್ಮ ಹೀರೋಯಿನ್ ಅವ್ರ ಅಪ್ಪನೂ ಹೇಳಿದ್ರು. ಹಂಗೆ ಮಾರನೇ ದಿನ ಆಯ್ತು. ಹೀರೋಯಿನ್ ತಲೆಗೆ ಅಮ್ಮ ಎಣ್ಣೆ ಸವರ್ತಾ ಅವ್ರೆ. ಅಲ್ಲಿ ಕೆಲವಡಪ್ಪ ಮೇಡಮ್ ಅವರೇ ನಿಮ್ ಕೂದಲ್ನ ಯಾವಾಗ ಕೊಡ್ತೀರಾ ಮೇಡಮ್ ಅವರೇ ಅಂತ ನಮ್ಮ ಹೀರೋಯಿನ್ ಕೂದಲ್ನ ಅವನು ಕೇಳ್ತಾವನೆ. ಹೀರೋಯಿನ್ ಕೆಳಗಡೆ ಬಂದು ಅವನಿಗೆ ಬೈತಾವ್ರೆ. ಈ ಕಡೆ ಅಪ್ಪ ಕೆಲಸ ಮಾಡೋ ಫ್ಯಾಕ್ಟ್ರಿನ ತೋರಿಸಿದ್ರು. ಅವ್ರ ಓನರ್ಗೆ ಒಂದು ಫೋನ್ ಕಾಲ್ ಬಂದೈತೆ. ಓನರ್ನು ಸೀದಾ ಹೋಗಿ ನೋಡ್ತಾರೆ, ಅದೊಂದು ಪೊಲೀಸ್ ಸ್ಟೇಷನ್. ಎಂತ ಹತ್ರ ಕೇಳ್ತಾರೆ ಏನಮ್ಮ ಆಯ್ತು ಅಂತ. ಏನೋ ಗೊತ್ತಿಲ್ಲ ರೀ ಬನ್ನಿ ಅಂತ ಒಳಗಡೆ ಹೋಯ್ತಾರೆ. ನೋಡಿದ್ರೆ ಆ ಫ್ಯಾಕ್ಟ್ರಿ ಓನರ್ ಮಗಳು ಯಾರೋ ಒಬ್ಬ ಹುಡುಗನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಕ್ಕೆ ಹಿಂಗ್ ಮಾಡಿದೆ ಅಂತ ಅಮ್ಮನು ಮಗಳ ಹತ್ರ ಕೇಳ್ತಾವ್ರೆ. ಸರ್ ಮಗಳ ಹತ್ರ 2 ನಿಮಿಷ ಮಾತಾಡಬಹುದಾ ಅಂತ ಪೊಲೀಸ್ ಹತ್ರ ಪರ್ಮಿಷನ್ ಕೇಳ್ತಾರೆ ಅಪ್ಪ ಅಮ್ಮ. ಬಟ್ ಲವ್ ಮಾಡಿರೋನು ಇಲ್ಲ ಸರ್, ಅವಳ ಮನ್ಸು ಚೇಂಜ್ ಮಾಡಿ ಇವ್ರು ಕರ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂತ ಹುಡುಗ ಹೇಳ್ತಾವನೆ. ಪೊಲೀಸ್ ಅವರೇ ಲೈ ಎತ್ತು ಹೊತ್ತು ಸಾಕ್ದವ್ರ ಕಣ ಅವರು, ಹೋಗೋ 2 ನಿಮಿಷ ಮಾತಾಡ್ಲಿ ಅಂತ ಹೇಳ್ತಾರೆ. ಅಮ್ಮನು ಅಪ್ಪ ಎಷ್ಟೋ ಕೇಳ್ಕೊಂತಾರೆ. ಬಟ್ ಆ ಹುಡುಗಿ ಬಿಲ್ಕುಲ್ ಆಗಿ ಒಪ್ಪಳಾರಿ ಅವ್ರನ್ನ ತಳ್ಬಿಟ್ಟು ಆಚೆ ಹೊಂಟಿದ್ದಾಳೆ. ಆಚೆ ಕಡೆ ಹೆಂಗೋ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಅಂತಿರಲ್ಲ, ಮಾ ಏನಮ್ಮ ತಪ್ಪು ಮಾಡ್ದಲ್ಲಮ್ಮ ಅಂತ ಹೇಳ್ತಾರೆ. ಯೋ ಹೋಗಯ್ಯ ಅಂತ ಸೀದಾ ಆಚೆ ಬಂದ್ಬಿಟ್ಲು ಆ ಹುಡುಗಿ. ಇನ್ನ ಅಪ್ಪ ಅಮ್ಮ ಆಚೆ ಬಂದು ಕೇಳ್ಕೊಂತಾರೆ, ಮಗಳೇ ನೀನ್ ಹೆಂಗೆಲ್ಲ ಸಾಗದೆ, ಅವ್ನು ಪೊರ್ಕಿ ಇದ್ದಂಗ ಅವನ ಕಣೆ, ಅವ್ನ ಸವಾಸ ನಿನಗೆ ಬೇಡ ಬಂದ್ಬಿಡು ಮಗಳೇ ಅಂತ ಅಪ್ಪ ಕಾಲ್ ಹಿಡ್ಕೋತಾನ್ರಿ. ಬಟ್ ಆ ಹುಡುಗಿ ಅದ್ರ ಬಗ್ಗೆ ಎಲ್ಲ ಕೇರೆ ಮಾಡಲ್ಲ, ಸೀದಾ ಅವನ ಜೊತೆ ಬೈಕ್ ಅಲ್ಲಿ ಹೊಂಟೈತಾಳೆ. ಇನ್ನ ಅಪ್ಪ ನೋಡಿ ಹೆಂಗ್ ಕೊರಗ್ತಾವ್ರೆ ಪಾಪ ಅವರು. ಈ ವಿಷಯನ ಹೀರೋಯಿನ್ ಅವ್ರ ಅಪ್ಪ ಬಂದು ಎಂತಿ ಹತ್ರ ಹೇಳ್ತಾವ್ರೆ. ಯಜಮಾನ್ರು ಕಾಲ್ ಹಿಡ್ಕೊಂಡ್ಲು ಕಣೆ, ಆ ಹುಡುಗಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಲ್ಲ, ಹಂಗೆ ಹೊಂಟೋದ್ಲಲ್ಲ ಬೈಕಲ್ಲಿ. ಲೇ ನಮ್ಮ ಮಗಳನ್ನ ಹುಷಾರ್ ನೋಡ್ಕೊಬೇಕು, ನಮಗೆ 2 ಮಕ್ಳಿದೆ ಕಣೆ, ಯಜಮಾನ್ರಾರು ತಡೆದ್ಬಿಟ್ರು, ನನ್ನ ಕೈಲಿ ತಡೆಕಾಗಲ್ಲಮ್ಮ, ನಾನು ಆಮೇಲೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಎಂತಿ ಹತ್ರ ಹೇಳ್ತಾವ್ರೆ. ಈ ವಿಷಯನ ಮಗಳು ಆಚ ಕಡೆಯಿಂದ ಕೇಳಿಸ್ಕೊಂಡ್ಬಿಟ್ಲು. ಎಲ್ಲ ಒಂದ್ ಕಡೆ ಇಂಟರ್ವ್ಯೂಗೆ ಹೋಗೋಳೆ, ಅಲ್ಲೂ ಕೆಲಸ ಸಿಕ್ಕಿಲ್ಲ. ಶೇರ್ ಆಟಲ್ಲಿ ಬರ್ತಾವ್ರೆ. ನಮ್ಮ ಹೀರೋಯಿನ್ ಫ್ರೆಂಡ್ ಒಬ್ಬರಿಗೆ ಫೋನ್ ಮಾಡಿದ್ದಾರೆ. ಅಲ್ಲಿ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ, ಯಾವ್ದನ್ನ ಕೆಲಸ ಇದ್ರೆ ಹೇಳೆ ಅಂತ. ಸರಿ ಕಣೆ ಸಂಜೆ ಬಾ, ನಾನು ಅದನ್ನ ಕೆಲಸ ನಿನಗೆ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ ನಮ್ಮ ಹೀರೋಯಿನ್ ಫ್ರೆಂಡ್. ಹಂಗೆ ರೋಡ್ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಇನ್ನೊಬ್ಬ ರೋಮಿಯೋ ಬಂದು ನಮ್ಮ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಾವನೆ ರೋಸ್ ಕೊಟ್ಟು. ನೋಡಪ್ಪ ಈ ಲವ್ ಗಿವ್ ಎಲ್ಲ ನನಗಾಗ್ ಬರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಂತೀಯ ಅಂತ ಹೇಳ್ತೀನಿ ಅಂತ ನಮ್ಮ ಹೀರೋಯಿನ್ ಅವ್ನ ಮಕ್ಕ ಕೊಡ್ದಂಗೆ ಹೇಳ್ಬಿಟ್ಟು ಸೀದಾ ಹೊಂಟೈತಾರೆ. ಆ ಹುಡುಗನ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ, ಲಾಸ್ಟ್ ಅಲ್ಲಿ ಬೇಕಾಯ್ತಾನ ಅವನು. ಇನ್ನ ಹಂಗೆ ಮಾರನೇ ದಿನ ಆಯ್ತು. ಅಮ್ಮ ಖರ್ಚು ಕಾಸು ಕೊಡು, ನನ್ನ ಫ್ರೆಂಡ್ ನೋಡಕ್ ಹೋಗ್ಬೇಕು ಅಂತ ಹೇಳಿ ಅಮ್ಮನ ಹತ್ರ ಕಾಸು ತಗೊಂಡು ಸೀದಾ ಹೋಯ್ತಾಳೆ. ಫ್ರೆಂಡ್ಗೂ ಫೋನ್ ಮಾಡಿದಾಳೆ. ಲೇ ಈ ತರ ಅವಳು ಫೋನ್ ಮಾಡಿದೆ ಕಣೆ, ಬರ ಕೇಳಿದಾಳೆ, ಹೆಂಗಾರು ಮಾಡಿ ಕೆಲಸ ಕೊಡಿಸ್ತಾಳಂತೆ ಅಂತ ಹೇಳಿ ಅವ್ರ ಮನೆ ಹತ್ರ ಹೋದ್ರು. ಅವಳು ನೋಡಿದ್ರೆ ಆಟೋಲಿ ಸೀದಾ ಒಂದು ಪಾರ್ಟಿ ಅಲ್ಲಿಗೆ ಕರ್ಕೊಂಡೋಯ್ತಾಳೆ. ಅಲ್ಲಿ ಎಲ್ಲರೂ ಡ್ಯಾನ್ಸ್ ಆಡ್ತಾ ಅವ್ರೆ ಗಂಟ್ಲು ಗಂಟ ಕುಡ್ದಿ. ಬಟ್ ನಮ್ಮ ಹೀರೋಯಿನ್ಗೆ ಅದೆಲ್ಲ ಇಷ್ಟ ಇಲ್ವಲ್ಲ, ಸೀದಾ ಅಲ್ಲಿ ಬಂದು ಬೀಚ್ ಹತ್ರ ಕುತ್ಕೊಂಡ್ಬಿಟ್ರು. ನಮ್ಮ ಹೀರೋಯಿನ್ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಲೇ ಈ ಜಾಗ ಮಾತ್ರ ಸಕ್ಕದಾಗಿದೆ ಕಣೆ, ನೀನು ಇದ್ರೆ ಚೆನ್ನಾಗಿದ್ದೀರದು ಅಂತ. ಲೇ ಅಷ್ಟು ದೂರ ಹೋಗಿದ್ಯಾ, ಪಾರ್ಟಿ ಮಾಡಿಲ್ಲ ನೀನು, ನನಗೆ ಅದೆಲ್ಲ ಇಷ್ಟ ಇಲ್ಲಪ್ಪ, ಅಮ್ಮ ಬೇರೆ ಬೈತಾರೆ, ಅಮ್ಮನೂ ಗೊತ್ತಿಲ್ಲ ಇಲ್ಲಿ ಬಂದಿರೋದು ನಾನು ಅಂತ. ಸರಿ ಕಣೆ 1 ನಿಮಿಷ ಇರು ಅಂತೇಳಿ ನಮ್ಮ ಹೀರೋಯಿನ್ ಅವ್ರ ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು, ಅಮ್ಮ ನಾನು ಒಬ್ಳೇ ಇದೀನಿ ಮನೇಲಿ, ಅಪ್ಪ ಅಮ್ಮ ಅಲ್ಲ ಅಣ್ಣನಿಗೆ ಹೆಣ್ಣು ನೋಡಕ್ ಹೋಗಿದ್ದಾರೆ, ಇವಳನ್ನ ಇವತ್ತು ಇಲ್ಲೇ ಮಲಗಿಸ್ಕೋತೀನಮ್ಮ ಅಂತ ಹುಡುಗಿ ಹೇಳುತ್ತೆ. ಸರಿ ಸರಿ ಅವಳ ಹತ್ರ ಫೋನ್ ಕೊಡು ಅಂತೇಳಿ ಅಮ್ಮನು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಮಗಳಿಗೆ. ಈ ನಮ್ಮ ಮಗಳು ಒಳಗಡೆ ಓದ್ಲು ಪಾರ್ಟಿ ಮಾಡಕ್ಕೆ. ಇನ್ನ ಜೊತೆ ಇರೋರೆಲ್ಲ ಬಿಡ್ತಾರ. ಹುಡುಗಿಗೆ ಸ್ವಲ್ಪ ಡ್ರಿಂಕ್ಸ್ ಮಾಡಿಸ್ಬಿಡ್ತಾರೆ. ಇನ್ನ ಡ್ಯಾನ್ಸ್ ಗೀನ್ಸ್ ಆಟ ಗಿಟ್ಟೆಲ್ಲ ಶುರು ಆಯ್ತು. ನೋಡ್ರೆ ನಮ್ಮ ಹೀರೋಯಿನ್ ಫುಲ್ ಟೈಟ್. ಫ್ರೆಂಡೇ ಕರ್ಕೊಂಡೋಗಿ ಅಲ್ಲೊಂದು ರೂಮ್ ಅಲ್ಲಿ ಹಾಕ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಹುಡುಗಿ ಮನೆಗೆ ಬಂದ್ಲು. ಹಂಗೆ ಒಂದ್ 2 ತಿಂಗಳು ಕಳಿತು ರೀ. ಅವತ್ತು ಆ ಬಾರಲ್ಲೊಬ್ಬ ಪಾರ್ಟಿ ಕೊಟ್ಟನಲ್ಲ, ಅವನು ನಮ್ಮ ಹೀರೋಯಿನ್ಗೆ ಫೋನ್ ಮಾಡಿದಾನೆ. ನೀನ್ ಅನ್ಕೊಂಡಾಗೆ ಕೆಲಸ ಸಿಕ್ಬಿಡ್ತು, 40,000 ಸಂಬಳ, ಆದಷ್ಟು ಬೇಗ ಬಂದು ಜಾಯ್ನ್ ಆಗ್ಬಿಡು ಅಂತ. ಈ ಖುಷಿ ಸುದ್ದಿನ ಅಜ್ಜಿ ಹತ್ರ, ತಂಗಿ ಹತ್ರ, ಅಮ್ಮ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾರೆ ನಮ್ಮ ಹೀರೋಯಿನ್. ಈ ಖುಷಿಯಾದ ಸುದ್ದಿನ ನಮ್ಮ ಊರಗಳನ್ನ ಬನ್ರಿ ಅಂತ ಹೇಳಿ ಸೀದಾ ಓನರ್ ಮನೆಗೆ ಕರ್ಕೊಂಡ್ ಬಂದ್ರು ನಮ್ಮ ಹೀರೋಯಿನ್ ಅವರಪ್ಪ. ಅವ್ರು ನೋಡಿದ್ರೆ ಪಾಪ ನೆಲದ ಮೇಲೆ ಮಲಗವ್ರೆ. ಯಜಮಾನ್ರೆ ನೀವ್ ಹಿಂಗಿರೋದು ನನಗೆ ಇಷ್ಟ ಇಲ್ಲ ಯಜಮಾನ್ರೆ, ಫ್ಯಾಕ್ಟ್ರಿ ಕಡೆ ಬನ್ನಿ ಅಂತ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ. ಎಲ್ಲಯ್ಯ ಬರೋದು ಅಂತ ಅವರು ತಲೆ ಮೇಲೆ ಕೈ ಇಟ್ಕೊಂಡು
ಕೂತ್ಕೊಂಡ್ರು. ಏನಯ್ಯ ಮಗಳೆಲ್ಲ ಚೆನ್ನಾಗಿದಾರಾ ಅಂತ ಕೇಳಿದ್ರೆ, ಹ್ಞೂ ಅಂಕಲ್ ಚೆನ್ನಾಗಿದ್ದೀನಿ, ನನಗೊಂದು ಕೆಲಸ ಸಿಕ್ಕಿದೆ ಅಂಕಲ್, ಆದಷ್ಟು ಬೇಗ ಅಲ್ಲಿ ಕಂಪ್ನಿಗೆ ಸೇರ್ಕೋತೀನಿ ಅಂತ ಹೀರೋಯಿನ್ ಹೇಳ್ತಾರೆ. ಓನರ್ ಅವರು ಹೇಳ್ತಾವ್ರೆ, ನೋಡಮ್ಮ ನಿಮ್ಮನ್ನ ಓದ್ಸಕ್ಕೆ ನಿಮ್ಮಪ್ಪ ತುಂಬಾ ಕಷ್ಟ ಬಿದ್ದವನೆ, ನಿಮ್ಮಪ್ಪನ ಚೆನ್ನಾಗಿ ಇಟ್ಕೊಳ್ರಿ ಅಂತ ಓನರ್ ಹೇಳ್ತಾರೆ. ಮಾರನೇ ದಿನ ಆಯ್ತು, ನಮ್ಮ ಹೀರೋಯಿನ್ಗೆ ಏನೋ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಬಂದವ್ರೆ. ಡಾಕ್ಟರ್ ಅಮ್ಮನು ಕೇಳ್ತಾವ್ರೆ, ಏನಮ್ಮ ಆಯ್ತು ಅಂತ. ಏನೋ ಗೊತ್ತಿಲ್ಲ ಮೇಡಮ್, ಅವಾಗ ತಲೆ ಸುಸ್ತಾಗ್ತಾ ಇದೆ ಅಂತ ಕೇಳ್ತಾರೆ. ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆನಮ್ಮ ಅಂತ ಡಾಕ್ಟರ್ ಕೇಳ್ತಾರೆ. ಇಲ್ಲ ಮೇಡಮ್, ನನಗೆ ಥೈರಾಯ್ಡ್ ಇದೆ, ಅವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಸರಿನಮ್ಮ ಮಲ್ಕೋ, ಅಲ್ಲಿ ಒಂದು ಚೆಕಪ್ ತೆಗೆದ್ಬಿಡೋಣ ಅಂತ ಹೇಳ್ತಾರೆ. ನಮ್ಮ ಹೀರೋಯಿನ್ಗೆ ಟಕ್ಕಂತ ಕೋಪ ಬಂದ್ಬಿಡ್ತಾರೆ. ಸೀದಾ ತಂಗಿನ ಕರ್ಕೊಂಡು ಆಚೆ ಬಂದ್ಬಿಟ್ರು. ಸೀದಾ ಮನೆಗೆ ಹೋಯ್ತಾರೆ. ಅಮ್ಮನೂ ಕೇಳ್ತಾರೆ, ಏನೇ ಹಾಸ್ಪಿಟಲ್ಗೆ ಹೋಗಿದಲ್ಲ ಏನಾಯ್ತು ಅಂತ. ಏನಿಲ್ಲಮ್ಮ, ಕಫ ಆಗಿದೆ ಅಷ್ಟೇನೆ, ಔಷಧಿ ಕೊಟ್ಟಿದ್ದಾರೆ, ಮಾತ್ರೆ ಕೊಟ್ಟಿದ್ದಾರೆ ಅಂತ ಹಂಗೆ ಬಿಟ್ಬಿಡ್ತಾರೆ ನಮ್ಮ ಹೀರೋಯಿನ್. ಸರಿ ಕಣೆ, ಫೋನ್ ನೋಡ್ಬೇಡ, ಸುಮ್ಮನೆ ಮಲಿಕೋ ಅಂತ ಅಮ್ಮ ಹೊಂಟದ್ರು. ಎಲ್ಲರೂ ಮಲಗ್ಬಿಟ್ರು. ನಮ್ಮ ಹೀರೋಯಿನ್ ಎದ್ರು ವಾಶ್ರೂಮ್ಗೆ ಹೋದ್ರು. ಸುಸ್ಸು ಮಾಡಿದ್ರು. ಆ ಸುಸ್ಸುನ ಒಂದು ಮಿಷಿನ್ ಒಡೆ ಹಾಕ್ತಾವ್ರೆ. ಅದೇನ್ ಮಿಷಿನ್ ಅಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಚೆಕ್ ಮಾಡೋ ಮಿಷಿನ್. ನೋಡಿದ್ರೆ ಮಗುಂದದು ಪಾಸಿಟಿವ್ ಬಂದ್ಬಿಡದ. ಶಾಕ್ ಆಗ್ಬಿಡ್ತಾರೆ ಹುಡುಗಿಗೆ. ಮಾರನೇ ದಿನ ಬೆಳಗ್ಗೆ ಆಯ್ತು, ಒಂದು ಹಾಸ್ಪಿಟ್ಲಿಗೆ ಹೋದ್ರು. ನರ್ಸಮ್ಮ ಕೇಳ್ತಾ ಇದೆ, ಏನ್ ಮೇಡಮ್ ಅಂತ. ಪ್ರೆಗ್ನೆನ್ಸಿ ಚೆಕ್ ಮಾಡ್ಬೇಕು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಒಂದ್ ಲೀಟರ್ ವಾಟರ್ ಕ್ಯಾನ್ ಕೊಟ್ಬಿಟ್ಟು ನೀರ್ ಕುಡೀರಿ ಮೇಡಮ್, ಕರಿತೀವಿ ಅಂತ ನರ್ಸಮ್ಮ ಹೇಳ್ಬಿಟ್ರು. ಇವರು ನೀರ್ ಕುಡಿತಾ ಅವ್ರೆ. ಅವಾಗ್ಲೇ ಹಾಸ್ಪಿಟ್ಲ್ ಅಲ್ಲಿ ಏನಾಯ್ತಂತ ಇವಾಗ ನಮಗ್ ತೋರ್ಸಾರ ನೋಡಿ. ಡಾಕ್ಟರ್ ಅಮ್ಮ ಅಲ್ಲೋಗಿ ಮಲಿಕೋ, ಒಂದ್ ಚೆಕಪ್ ತೆಗೋಣ ಅಂತ ಹೇಳಿದ್ರ. ನಮ್ಮ ಹೀರೋಯಿನ್ ಏನಮ್ಮ ಕಾಸ್ ಕೀಳಕ್ಕೆ ಹಿಂಗ್ ಮಾಡ್ತಾ ಇದೀಯ ಅಂತ ಬೈದು ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಈ ಕಡೆ ಆಯಾನೋ ಬಂದ್ರು. ಮೌ ಬಾಮ ಕರೀತಾವ್ರೆ ಅಂತ ಹುಡುಗಿನ ಮಲಗಿಸಿದ್ರು. ಹೊಟ್ಟೆ ಮೇಲೆ ಅದೇನೋ ಮಿಷಿನ್ ಹಾಕಿ ಉಜ್ಜಿದವ್ರೆ. ನೋಡಿದ್ರೆ, ನೋಡಮ್ಮ ಕಂಗ್ರಾಚುಲೇಷನ್, ಮಗು ನೋಡು ಎಷ್ಟು ಕ್ಯೂಟ್ ಆಗಿದೆ, ಚೆನ್ನಾಗಿ ಬೆಳೀತಾ ಇದೆ ಅಂತ ಡಾಕ್ಟರ್ ಅಮ್ಮ ಹೇಳ್ತಾ ನಮ್ಮ ಹೀರೋಯಿನ್ಗೆ ಇನ್ನ ತಲೆ ಕೆಡ್ತಾ ಇದೆ. ಅವಾಗ ಹಂಗೆ ಲೈಟ್ ಆಗಿ ಫ್ಲಾಶ್ ಮಾಡ್ತಾರೆ. ಅವತ್ತು ಪಾರ್ಟಿಯಲ್ಲಿ ಏನಾಯ್ತು, ಓದ್ವಿ ಕುಡಿದ್ವಿ, ನಮ್ಮನ್ನ ತಗೊಂಡು ಯಾರೋ ರೂಮ್ ಅಲ್ಲಿ ಹಾಕಿದ್ರು. ಅಲ್ಲಿ ಗಂಟ ಗ್ಯಾಪ್ಕ ಇದೆ ಹೀರೋಯಿನ್ಗೆ. ಅದ್ರ ಮೇಲೆ ಏನಾಯ್ತಂತ ಒಂಚೂರು ಗ್ಯಾಪ್ಕ ಇಲ್ಲ. ಇನ್ನ ಆ ವಿಷಯನ ಫ್ರೆಂಡ್ ಹತ್ರ ಹೇಳ್ಕೊಂತಾರೆ ನಮ್ಮ ಹೀರೋಯಿನ್. ಏನೇ ಹೇಳ್ತಾ ಇದ್ಯಾ, ಮೇಲ್ಗಡೆ ಒಬ್ಬ ಮಲಗೋದು ನಿನಗೆ ಗೊತ್ತಾಗಿಲ್ವಾ ಅಂತ ಫ್ರೆಂಡ್ ಕೇಳ್ತಾರೆ. ಅದಕ್ಕೆ ಹೀರೋಯಿನ್, ನನಗೆ ಗೊತ್ತಾಗಿಲ್ಲ ಕಣೆ, ಅವತ್ತು ನಾನು ಫುಲ್ಲು ಮತ್ತಲ್ಲಿದ್ದೆ, ಏನಾಯ್ತಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಬೇರೆ ಎಲ್ಲೂ ಸ್ಟೇ ಆಗಿಲ್ಲ, ಯಾರ ಜೊತೆನೂ ಇರ್ಲಿಲ್ಲ, ಅಲ್ಲೇ ಕಣೆ ಏನೋ ಆಗೈತೆ ಅಂತ ಹೀರೋಯಿನ್ ಹೇಳ್ತಾವ್ರೆ. ಸರಿ ಬಿಡು, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೀರೋಯಿನ್ ಫ್ರೆಂಡ್ ಹೇಳಿದ್ರು. ಏನೋ ಪೊಲೀಸ್ ಕಂಪ್ಲೇಂಟಾ, ಬೇಡ ಕಣೆ, ಅಪ್ಪ ಅಮ್ಮನಿಗೆಲ್ಲ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೆ ಅಂತ ಹೇಳಿ ತಿರ್ಗಾ ಅದೇ ಡಾಕ್ಟರ್ ಅಮ್ಮನ ಹತ್ರ ಹೋದ್ರು. ಡಾಕ್ಟರ್ ಅಮ್ಮನು, ಏನಮ್ಮ ಅವಾಗ್ಲೇ ಏನೋ ಬಿಲ್ಡಪ್ ಎಲ್ಲ ಕೊಟ್ಟೆ, ನಿಮ್ಮಂತವ್ರನ್ನ ಎಷ್ಟು ಚೆನ್ನಾಗಿ ನೋಡಿದೀನಿ ನಾನು, ಲೈ ಹೊಟ್ಟೆ ತುಂಬಿಸ್ಕೊಂಡ್ ಬರೋದು, ನಮ್ಮ ಹತ್ರ ಬಂದು ಇಲ್ದಿರೋದಲ್ಲ ಮಾತಾಡೋದು. ಫ್ರೆಂಡ್ ಈ ಕಡೆ ಹೇಳ್ತಾರೆ, ಮೇಡಮ್ ಆ ಥರ ಹುಡುಗಿರಲ್ಲ ಮೇಡಮ್ ನಾವು ಅಂತ. ಎಲ್ಲ ಹುಡುಗಿನ ಕಂಡಿದ್ದೀನಿ ಬಿಡು, ಇವಾಗ ಏನು ವಿಷಯ ಬಂದಿತ್ತು ಅಂತ ಡಾಕ್ಟರ್ ಅಮ್ಮ ಕೇಳ್ತಾರೆ. ಮೇಡಮ್ ಹಂಗಾರು ಮಾಡಿ ಅಭಾಷಣ ಮಾಡ್ಬಿಡಿ ಮೇಡಮ್ ಅಂತ ಡಾಕ್ಟರ್ ಅಮ್ಮ ಹತ್ರ ಕೇಳ್ಕೋತಾರೆ. ಡಾಕ್ಟರ್ ಅಮ್ಮ ಕದರ್ ಡಾಕ್ಟರ್ ಅಮ್ಮ ಅದು ಏನೋ ಅಭಾಷಣ ಹೋಗಿ ಅಲ್ಲಿಂದ ಅಂತ ಇಬ್ರು ಹಾಸ್ಪಿಟಲ್ ಇಂದ ಸೆಕ್ಯೂರಿಟಿನ ಕರೆದಿ ಓಡಿಸ್ಬಿಡ್ತಾರೆ. ಇಬ್ರು ಮೆಡಿಕಲ್ಗೆ ಬಂದ್ರು. ಅಣ್ಣ ಸ್ವಲ್ಪ ಹೆಲ್ಪ್ ಮಾಡೋಣ, ಇದರ ಆಗೈತೆ, ಅದನ್ನ ತೆಗೆಯಕ್ಕೆ ಮಾತ್ರೆ ಬೇಕು ಅಂತ. ಏನ್ ತಮಾಷೆ ಮಾಡ್ತಾ ಇರ ನೀವು ಅಂತ ಮೆಡಿಕಲ್ ಹುಡುಗ ಹೇಳ್ತಾನೆ. ಇಲ್ಲ ಅಣ್ಣ ಮೆಡಿಕಲ್ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ಸರಿ ಆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡಿ ಅಂತ ಮೆಡಿಕಲ್ ಅವ್ರು ಕೇಳ್ತಾರೆ. ಅಣ್ಣ ಅದೆಲ್ಲ ಇಲ್ಲ ಅಣ್ಣ, ಅದೆಲ್ಲ ಇಲ್ಲಾರೆ ಕೊಡಕ್ಕಾಗಲ್ಲಮ್ಮ, ಮಾತ್ರ ಏನೋ ಚೇಂಜ್ ಆಯ್ತು ಅನ್ಕೋ, ಪ್ರಾಣಕ್ಕೆ ಅಪಾಯ, ಹೋಗೋಗಂತ ಅವನು ಕಳಿಸ್ಬಿಡ್ತಾನೆ. ಸರಿ ಇನ್ನೊಂದು ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ಇನ್ನೊಂದು ಲೇಡಿ ಡಾಕ್ಟರ್ ಹತ್ರ ಬರ್ತಾರೆ. ಆ ಡಾಕ್ಟರ್ ಅಮ್ಮನು, ಓಕೆನಮ್ಮ ನಾನು ಮಾಡ್ತೀನಿ, ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬನ್ನಿ ಅಂತ ಡಾಕ್ಟರ್ ಅಮ್ಮ ಹೇಳ್ತಾರೆ. ಫ್ರೆಂಡ್ನು, ಮೇಡಮ್ ಅವರೇ ಅಪ್ಪ ಅಮ್ಮನ್ ಗೊತ್ತಾರೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅವರೇ ಅಂತ ಫ್ರೆಂಡ್ ಹೇಳ್ಕೊತಾರೆ. ಡಾಕ್ಟರ್ ಅಮ್ಮನು, ಒಯ್ತೀರಾ ಇಲ್ಲ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಲಾ ಅಂತ ಕೇಳಿದ ತಕ್ಷಣ ಇನ್ನೇನು ಇಬ್ಬರು ಬೈಕ್ ತಗೊಂಡು ಹಂಗೆ ನೈಟು ಬರ್ತಾರೆ. ಈ ಸೀನ್ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ದು. ಇನ್ನ ಪ್ರೆಗ್ನೆಂಟ್ ಆದ್ರೆ ಏನೆಲ್ಲ ಬಾಡಿಯಲ್ಲಿ ಚೇಂಜಸ್ ಆಗುತ್ತೋ ಅದು ನಮ್ಮ ಹೀರೋಯಿನ್ಗೆ ಆಗ್ತಾ ಇದೆ. ಬಟ್ ಇದು ಮನೆಯವರಿಗೂ ಗೊತ್ತಿಲ್ಲ, ಅದಕ್ಕಾಗಿ ಮಾತೆಲ್ಲ ತಗೊಂತಾಳೆ, ಅಮ್ಮ ಜ್ವರ ಹಂಗೆ ಹಿಂಗೆ ಅಂತ. ಸರಿ ಅಂತ ಎಲ್ಲರೂ ಚೆನ್ನಾಗಿ ನೋಡ್ಕೋತಾವ್ರೆ ಹುಡುಗಿನ. ಹಂಗೆ ಬೆಳಿಗ್ಗೆ ಆಯ್ತು ಟಿವಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಹೋಗ್ತಾ ಇದೆ. ಏನಪ್ಪಾ ನ್ಯೂಸ್ ಅನ್ಕೊಂಡಿದ್ದೀರಾ, ಅದೇ ಕೋವಿಡ್ ಈ ತರ ಎಲ್ಲರಿಗೂ ಕೋವಿಡ್ ಆಗ್ತಾ ಇದೆ, ಪಾಸಿಟಿವ್ ಕೇಸು ಜಾಸ್ತಿ ಬರ್ತಾ ಇದೆ, ಅದಕ್ಕಾಗಿ ಒಂದು 3 ತಿಂಗಳು ಲಾಕ್ಡೌನ್ ಅಂತ ನಾನ್ ಹೇಳ್ತಾ ಇಲ್ಲ, ನರೇಂದ್ರ ಮೋದಿ ಅವರು ರೂಲ್ಸ್ ಹಾಕ್ಬಿಟ್ರಂತೆ. ಅದನ್ನ ನ್ಯೂಸ್ ಅಲ್ಲಿ ಹೇಳ್ತಾವನೆ. ಅದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಅಷ್ಟೊಂದು ಶಾಕು. ಯಾಕಂದ್ರೆ ಹುಡುಗಿ ಅಭಾಷಣ ಮಾಡಿಸ್ಕೊಳಕ್ಕೆ ಹಾಸ್ಪಿಟಲ್ ಹೋಗ್ಬೇಕಲ್ಲ, 3 ತಿಂಗಳಾದ್ರೆ ಹೊಟ್ಟೆ ಮುಂದೆ ಬಂದ್ಬಿಡುತ್ತಲ್ಲ, ಏನ್ ಮಾಡೋದು ಗೊತ್ತಿಲ್ಲಪ್ಪ ಅಂತ ಫ್ರೆಂಡ್ಗೆ ಫೋನ್ ಮಾಡ್ತಾರೆ. ಫ್ರೆಂಡ್ನು, ಹ್ಞೂ ಕಣೆ ಅದೇ ನ್ಯೂಸ್ ನಾನು ನೋಡ್ತಾ ಇದೀನಿ, ಏನ್ ಮಾಡೋದು ಅಂತೇಳಿ ಮಾಸ್ಕ್ ಹಾಕೊಂಡು ಮಾರನೇ ದಿನ ಫ್ರೆಂಡ್ ಮನೆಗೆ ಬಂದ್ರು. ಬೇಗ ಬಾರೆ ಟೈಮ್ ಆಯ್ತು ಅಂತ. ತಿರ್ಗಾ ಅದೇ ಮೆಡಿಕಲ್ ಹುಡುಗನ ಹತ್ರ ಬಂದ್ರು. ಹುಡುಗನು, ಏಯ್ ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ಗೊತ್ತಾಗಲ್ಲ ನಿಮಗೆ ಅಂತ ಕೇಳ್ತಾವನೆ. ಫ್ರೆಂಡ್ನು, ಅಣ್ಣ ತುಂಬಾ ಮೆಡಿಕಲ್ಗೆ ತುಂಬಾ ಹಾಸ್ಪಿಟಲ್ಗೆ ಹೋದೋಣ, ಎಲ್ಲೂ ಸಿಗ್ತಾ ಇಲ್ಲ, ಪ್ಲೀಸ್ ಅಣ್ಣ ಹೆಲ್ಪ್ ಮಾಡಿ ಅಂತ ಹುಡುಗನ ಹತ್ರ ಬೇಡ್ಕೊಳ್ತಾರೆ. ಅಲ್ಲಿ ಪೊಲೀಸರು ಬಂದ್ರು. ಏಯ್ 3 ಜನ ಎತ್ಕೊಂಡ್ಬಾರ್ದು, ಹೋಯ್ತಾ ಇರ್ಬೇಕಂತ ಬೈತಾವ್ರೆ. ಸರಿ ಒಂದ್ ನಂಬರ್ ಕೊಡ್ತೀನಿ, ಆ ನಂಬರ್ ಫೋನ್ ಮಾಡ್ರಿ ಅಂತ ಹೇಳಿ ಒಂದ್ ನಂಬರ್ ಕೊಡ್ತಾರೆ ಮೆಡಿಕಲ್ ಅವರು. ಇವರು ಹೋಗಿ ನೋಡ್ತಾರೆ. ಅವನೊಬ್ಬ ಲೋಕಲ್ ಡಾಕ್ಟರ್ 30,000 ರೂಪಾಯಿ ಕೇಳ್ತಾನೆ. ನೋಡಮ್ಮ 30,000 ಆಗುತ್ತೆ, ನಿಮ್ ಪ್ರಾಣದ ಬೆಲೆ ಅಷ್ಟೇನಾ, ಹೋಗಮ್ಮ ಅಡ್ಜಸ್ಟ್ ಮಾಡ್ಕೊಂಬ ಹೋಗು ಅಂತ ಕಳಿಸ್ಬಿಡ್ತಾನೆ. ನಮ್ಮ ಹೀರೋಯಿನ್ ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ಹೆಂಗೆ ಇಷ್ಟೊಂದು ದುಡ್ಡು ಅವನ್ಸೋದು ಅಂತ. ಸರಿ ಫ್ರೆಂಡ್ ಹತ್ರ, ಅವ್ರ ಹತ್ರ, ಇವ್ರ ಹತ್ರ, ಅಜ್ಜಿ ಹತ್ರ, ಅಜ್ಜಿ ಕೂಡ ಪಾಪ ದುಡ್ಡು ಕೊಡ್ತಾರೆ. ಏನೇ ಕಾಸೇ ಬೇಕಾ, ನಾನು ಕುಡಿಕಿದ್ದೆ ಫೋನ್ ತಗೊಳ್ಳೋಣ ಅಂತ, ನಿಂತ ಕೆಲ್ಸಕ್ಕೆ ಹೋಯ್ತಿಯಲ್ಲ ನಾನು ತಕ್ಕೊಡ್ತೀಯ ಬಿಡು ಅಂತ ಅಜ್ಜಿನೂ ದುಡ್ಡು ಕೊಡುತ್ತೆ. ಹೆಂಗೋ ಹಂಗೆ ಮಾಡಿ ಒಂದು 20,000 ಅವನಿಸ್ಬಿಟ್ರಿ. ಆ ಡಾಕ್ಟರ್ ಅಪ್ಪನು ಆ ದುಡ್ಡನ್ನ ತಗೊಂಡು ಅಲ್ಲೊಬ್ಬ ಕಾಂಪೌಂಡರ್ ಇರ್ತಾನೆ, ಅವ್ನ ಕೈಲಿ ಕೊಟ್ಬಿಟ್ಟು, ಡೇ ಇದು ಅದಕ್ಕೆ ಅದರ ಕೊಟ್ಬಿಡು, ಇದೇನಮ್ಮ ಕೂತ್ಕೊಂಡಿದ್ದೀರಾ, ಹೋಗ್ರಿ ಇನ್ನ 10,000 ಉಣ್ಸ್ಕೊಂಡ್ ಬಂದ್ಬಿಟ್ರಿ ಅಂತ ಹೇಳ್ತಾನೆ. ಈ ದುಡ್ಡನ್ನ ಅವನ್ಸಕ್ಕೆ ಪಾಪ ಎಷ್ಟು ಕಷ್ಟ ಬಿದ್ರು ನಮ್ಮ ಹೀರೋಯಿನ್. ಏನಪ್ಪಾ ಮಾಡೋದಂತ ಯೋಚನೆ ಮಾಡ್ತಾ ಅವ್ರೆ. ಅದೇ ಅವಾಗಲೇ ಒಬ್ಬ ಆ ಬಾರಲ್ಲಿ ನಮ್ಮ ಹೀರೋಯಿನ್ ತಗೊಂಡೋಗಿ ರೂಮ್ ಹಾಕದ್ನಲ್ಲ, ಅವನಿಗೆ ಫೋನ್ ಮಾಡ್ತಾರೆ. ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕು, ಕೊಡ್ತೀರಾ ಅಂತ. ಅವನು ಏನು ಕೇಳಿಲ್ಲ ರೀ, ಸರಿ ಓಕೆ ಆಗ್ತೀನಿ ನೋಡು ಅಂತ ದುಡ್ಡನ್ನ ಹೀರೋಯಿನ್ಗೆ ಕಳಿಸ್ಬಿಡ್ತಾನೆ. ಬಂದ್ ನೋಡಿದ್ರೆ ಆ ಡಾಕ್ಟರ್ ಅಪ್ಪ ಇಲ್ಲ, ಪೋಲಿ
ಡಾಕ್ಟರ್ ಅಂತೇಳಿ ಪೊಲೀಸ್ ಅವರು ಅವಯ್ಯನ ಹಿಡ್ಕೊಂಡು ಹೊಂಟಾಗಿದ್ದಾರೆ. ಅಲ್ಲಿ ಕಾಂಪೌಂಡರ್ ಇದ್ದಾನೆ, ಅವನ ಹತ್ರ ಕೇಳ್ತಾರೆ, ಸರ್ ಈ ತರ 20,000 ಕೊಟ್ವಿ, ಅದೆಲ್ಲ ನಮ್ಮ ಅವಯ್ಯ ಹೊಂಟದ, ಒಂದ್ ಕೆಲಸ ಮಾಡ್ರಿ, ಇನ್ನು 10,000 ರೂಪಾಯಿ ಕೊಡ್ಬೇಕಲ್ಲ, ನನಗ್ ಕೊಡ್ರಿ, ನಾನು ಈ ಕೆಲಸನ ಆರಾಮ ಮುಗಿಸ್ಬಿಡ್ತೀನಿ ಅಂತ ಆ ಕಾಂಪೌಂಡರ್ ಹೇಳ್ತಾನೆ. ನೀವ್ ಹೆಂಗ್ ಸರ್ ಮಾಡ್ತೀರಾ ಅಂತ ಇಬ್ರಿಗೂ ಡೌಟ್. ಒಂದ್ ವಿಷಯ ಗೊತ್ತಾ, ಈ ಕೆಲಸದಲ್ಲಿ ನಾನೇ ನಮ್ಮ ಕಿಂಗ್, ಅವಯ್ಯ ಸುಮ್ನೆ ಇವಾಗ ಅವಯ್ಯ ನೀವು 30,000 ಕೊಟ್ರು ಈ ಕೆಲಸ ನಾನೇ ಮಾಡೋದು, ನಮ್ಗೆ ಎದ್ರೆ ಕೊಡ್ರಿ ಇಲ್ಲ ಹೋಗ್ರಿ ಅಂತ ಈ ಕಡೆ ತಿರುಗ್ತಾನೆ. ಹೀರೋಯಿನ್ಗೆ ಬೇರೆ ಗತಿ ಇಲ್ಲ, ಅಣ್ಣ ನಿಮ್ಮನ್ನ ನನ್ನ ಸ್ವಂತ ಅಣ್ಣ ಅನ್ಕೊಂಡು ಈ ಕಾಸು ಕೊಡ್ತಾ ಇದೀನಿ, ಸ್ವಲ್ಪ ಹುಷಾರ್ ನೋಡಿ ಮಾಡ್ಬಿಡು ಅಂತ ಹೀರೋಯಿನ್ ಹೇಳ್ತಾರೆ. ಸರಿ ಸಾಯಂಕಾಲ ಬಂದ್ಬಿಡು ಹೋಗ್ರಿ ಅಂತ ಕಳಿಸ್ತಾನೆ. ಇವರು ಸಾಯಂಕಾಲ ಬಂದ್ ನೋಡ್ತಾರೆ, ನೋಡಿದ್ರೆ ಅವನು ಬಂದೇ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲೂ ಕೇಳ್ತಾರೆ, ಯಾರಮ್ಮ ಅವನು ಅಂತವನೊಬ್ಬ ಇಲ್ವೇ ಇಲ್ವಲ್ಲ ಇಲ್ಲಿ ಅಂತ ಅಲ್ಲಿರೋರು ಹೇಳ್ತಾವ್ರೆ. ಅದನ್ನ ಕೇಳಿ ಇಬ್ಬರಿಗೆ ಇನ್ನ ಶಾಕು, ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಕೊಂಡು ಕುತ್ಕೋತಾರೆ ನಮ್ಮ ಹೀರೋಯಿನ್. ಅದೇ ಟೈಮ್ಗೆ ಅಮ್ಮ ಫೋನ್ ಮಾಡಿದ್ರು, ಲೇ ಎಲ್ಲೇ ಇದೆಯಾ, ಬತ್ತ ನಿನ್ ನಡವಳಿಕೆನೆ ಸರಿಲ್ವಲ್ಲ, ಬಾ ಮನೆಗೆ ಅಂತ ಹೇಳಿ ಮನೆಗೆ ಕರೆದು ಮಗಳನ್ನ ಬೈತಾವ್ರೆ ಅಮ್ಮ. ನೀನ್ ಕೆಲಸ ಮಾಡ್ಕೊಂಡು ಹೋಗು ಅಂತ ನಮ್ಮ ಹೀರೋಯಿನ್ ಒಂಥರ ಅಮ್ಮನ ರೇಗ್ ಬಿಡದ. ಅಮ್ಮನು ಸೀದಾ ಆಚೆ ಹೋಗಿ ಪರ್ಕೆ ತಗೊಂಡ್ಬಂದು ಪರ್ಕೆ ಪೂಜೆ ಮಾಡ್ಬಿಡ್ತಾರೆ ಮಗಳಿಗೆ. ಅಲ್ಲಿಗೆ ಅಪ್ಪ ಬಂದ್ರು, ಲೇ ಮಗಳನ್ನ ಪರ್ಕೆ ತಗೊಂಡ್ ಹೊಡಿತ್ಯಾ, ಬುದ್ಧಿದ್ಯಾ ಇಲ್ವಾ ನಿನಗೆ, ಹಂಗೆ ಅಂತ ಅಪ್ಪನು ಬೈತಾರೆ. ಅಮ್ಮನು ಅಲ್ಲ ರೀ, ನಾನು 2-3 ದಿವಸದಿಂದ ಕೇಳ್ತಾ ಇದೀನಿ, ಅವಳು ಹಂಗೆ ಇದ್ದಾಳೆ, ಮನೆ ನೋಡಿದ್ರೆ ತಂಗಿರ ಜಗಳ ಆಡಿದಾಳೆ, ಹಂಗೆ ಅಂತ ಅಮ್ಮನು ಕಂಪ್ಲೇಂಟ್ ಮಾಡ್ತಾವ್ರೆ ಮಗಳ ಮೇಲೆ. ಏನೋ ಪಾಪ ಅವಳು ಕಷ್ಟ, ಅವಳಿಗೆ ಹಂಗೆಲ್ಲ ಮಾಡಬೇಡ ಕಣೆ ಅಂತ ಅಪ್ಪ ಮಗಳು ಸಪೋರ್ಟೇ ಮಾಡ್ತಾವ್ರೆ. ಹಂಗೆ ಎಲ್ಲ ಹೋಗಿ ಮಲಿಕೊಂಡ್ರು. ನಮ್ಮ ಹೀರೋಯಿನ್ ಫ್ಲಾಶ್ ಮಾಡ್ತಾವಳೆ, ಎಲ್ಲಿ ನನಗೆ ಏನಾಯ್ತು ಅಂತ ತಲೆ ಕೆಟ್ಟಿದೆ ಅವಳಿಗೆ. ಅದಕ್ಕಾಗಿ ಹುಡುಗಿ ನೇಣ ಹಾಕೊಳಕ್ಕೆ ಹೊಂಟೋದ್ಲು. ಏನೋ ಹೊರಡೆ ಸೌಂಡ್ ಬರ್ತಾರಲ್ಲ ಅಂತ ತಂಗಿನೇ ಹೋಗಿ ನೋಡ್ತಾಳೆ. ನೋಡಿದ್ರೆ ಹೀರೋಯಿನ್ ನೇಣ ಹಾಕೊಂತವ್ರೆ. ಅಪ್ಪನೇ ಮಗಳ ಕಾಲ ಹಿಡ್ಕೊಂಡು ಎಲ್ಲರೂ ಗುಳು ಅಂತ ಹತ್ಕೋತಾರೆ. ಅಜ್ಜಿನ ಮಗಿಗೆ ದೃಷ್ಟಿ ತೆಗಿತಾವ್ರ ಪಾಪ. ಅಪ್ಪ ಮಾರನೇ ದಿನ ಬೆಳಗ್ಗೆ ಬಂದ್ರು, ಏನ್ ಮಗಳೇ ಏನಾರಿದ್ರೆ ಅಪ್ಪನ ಹತ್ರ ಹೇಳಮ್ಮ, ಯಾಕೆ ಈ ತರ ಮಾಡ್ಕೊಂಡೆ ನೀನು, ಅಪ್ಪ ಇದ್ದೀನಮ್ಮ, ನಿಮ್ಮನ್ನ ಚೆನ್ನಾಗಿ ಸಾಕ್ತೀನಿ, ಕೆಲಸ ಸಿಕ್ಕಿಲ್ಲ ಅಂತ ಹಿಂಗಾಗಿದ್ಯಾ, ಲಾಕ್ ಡೌನ್ ಬೇರೆ ಬಂತು ಅಂತ. ಹಂಗೆಲ್ಲ ಏನಿಲ್ಲ ಮಗಳೇ, ಅಪ್ಪ ಇದ್ದೀನಿ ಅಂತ ಅಪ್ಪ ಮಗಳಿಗೆ ಸಮಾಧಾನ ಮಾಡ್ತಾ ಅವ್ರೆ. ಹಂಗೆ ಕೆಳಗಡೆ ಆಂಬುಲೆನ್ಸ್ ಸೌಂಡ್ ನೋಡಿದ್ರೆ ಇನ್ನ 3 ತಿಂಗಳು ಲಾಕ್ ಡೌನ್ ಆಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಫ್ರೆಂಡ್ ಬಂದು 5 ಫೀಟ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಬೈತಾವ್ರೆ, ಏನಕ್ಕೆ ಸೂಸೈಡ್ ಮಾಡಕ್ ಹೋದೆ ಅಂತ. ಅದಕ್ಕೆ ಏನೇನೋ ಇನ್ನೇನೇ ಮಾಡಕ್ ಹೇಳ್ತೀಯಾ, ನನ್ ಗತಿ ನೋಡಿ ಹೆಂಗೈತೆ ಅನ್ಬಿಟ್ಟು ನಾನು ಹೆಂಗೆ ಆಚೆ ಮುಖ ತೋರಿಸ್ಲಿ ಅಂತ ಹಂಗ್ ಅಳ್ತಾವ್ರವ್ರು. ಇನ್ನ ಲಾಕ್ ಡೌನ್ ಆಚೆ ಹೋಗೋದಕ್ಕಾಗಲ್ಲ, ಕಂಪ್ಯೂಟರ್ ನೋಡ್ತಾರೆ, ಪಾಪ ತಿಂದ್ರೆ ಅದು ಹೋಗುತ್ತಾ, ಜೋರಾಗಿ ಜಾಗಿಂಗ್ ಮಾಡಿದ್ರೆ ಅದು ಹೋಗುತ್ತಾ, ಆಮೇಲೆ ಸ್ಲಿಪ್ಪಿಂಗ್ ಹೇಳ್ತಾರಲ್ಲ ಅದೆಲ್ಲ ಆಡಿದ್ರೆ ಹೋಗುತ್ತಾ, ಇಲ್ಲ ಜೋರಾಗಿ ನಡೆದ್ರೆ ಉಂಟೋಗುತ್ತಾ ಅಂತ ಇದ ತುಂಬಾ ಕೆಲಸ ಮಾಡ್ತಾವ್ರೆ ನಮ್ಮ ಹೀರೋಯಿನ್. ಹಂಗೆ ಲಾಕ್ ಡೌನ್ ಲೈಟ್ ಆಗಿ ಮುಗಿತು. ತಿರ್ಗಾ ಮೆಡಿಕಲ್ ಹತ್ರ ಹೋಗಿದ್ದಾರೆ ನಮ್ಮ ಹೀರೋಯಿನ್. ಹೌದು ಎಷ್ಟು ತಿಂಗಳು ಅಂತ ಕೇಳ್ತಾನೆ. ಒಂದು 2-3 ತಿಂಗಳು ಇರ್ಬೋದು ಅಂತ ಹೀರೋಯಿನ್ ಹೇಳ್ತಾಳೆ. ಏನೋ 2-3 ತಿಂಗಳು, ಫಸ್ಟ್ ಲಾಕ್ ಡೌನ್ 2 ತಿಂಗಳು, ತಿರ್ಗಾ ಇನ್ನೊಂದು 2 ತಿಂಗಳು, 4 ತಿಂಗಳಾಗಿರ್ಬೇಕು ನೀನು ಪ್ರೆಗ್ನೆಂಟ್ ಆಗಿ ಅಂತ ಮೆಡಿಕಲ್ ಅವನು ಹೇಳ್ತಾನೆ. ಇವಾಗ ಏನಣ್ಣ ಮಾಡೋದು, ಪ್ಲೀಸ್ ಅಣ್ಣ ಹೆಲ್ಪ್ ಮಾಡೋಣ, ನೀನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ಇಬ್ರು ಮೆಡಿಕಲ್ ಒಂಥರ ಕೇಳ್ಕೊಂತಾರೆ. ತಿರ್ಗಾ ಹಿಂದ್ಗಡೆ ಪೊಲೀಸ್ ಅವರು ಬಂದ್ರು, ಏನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ, ಹೋಗಿ ಫಸ್ಟ್ ಲಾಕ್ ಡೌನ್ ಆಗಿದೀವಿ ಅಂತ ಬೈತವ್ರೆ ಪೊಲೀಸ್ ಅವರು. ಹುಡುಗ ತಿರ್ಗಾ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ, ಇದು ಲಾಸ್ಟ್, ನೆಕ್ಸ್ಟ್ ಟೈಮ್ ನನ್ನ ಜೊತೆ ಬರಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ ಅಂತ ಹುಡುಗನು ಹೇಳ್ತಾನೆ. ಇಬ್ಬರಿಗೂ ಅವನು ಕೊಟ್ಟಿದ್ದ ನಂಬರ್ಗೆ ಫೋನ್ ಮಾಡ್ತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಹುಡುಗಿನೋ ಒಬ್ಬ ಲವ್ ಮಾಡ್ತಾ ಇದ್ನಲ್ಲ, ಅವಳೇ ರೋಸ್ ಎಲ್ಲ ಕೊಟ್ಟು ಪ್ರಪೋಸ್ ಮಾಡ್ದಲ್ಲ ಅವನೇ. ಅವನಿಗೆ ಇವರು ಫೋನ್ ಮಾಡಿರ್ತಾರೆ, ಅವನಲ್ಲಿ ನಿಂತ್ಕೊಂಡು ಆ ಕಡೆ ಹುಡುಕ್ತಾವನೆ. ಇವರು ಹೋಯ್ತಾರಲ್ಲ, ಅವ್ನು ಹೋಗ್ಬಿಟ್ಟು ಬಚ್ಚಿಕೊಂತಾರೆ. ಅಲ್ಲಿ ಇವನಿಗೆ ಈ ವಿಷಯ ಗೊತ್ತಾದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಕಣೆ ಅಂತ. ಸರಿ ಇರೇ ಒಂದು ಐಡಿಯಾ ಮಾಡೋಣ ಅಂತ ಹೇಳಿ ನಮ್ಮ ಹೀರೋಯಿನ್ ಫ್ರೆಂಡ್ ಹೆಲ್ಮೆಟ್ ಹಾಕೊಂಡು ಹೋಯ್ತಾರೆ. ಸರ್ ಈ ತರ ಭಾಷಣ ಮಾಡ್ಬೇಕು, ನನಗೆ ಮಾಡ್ಬೇಕಾಗಿರೋದು ಸರ್ ಅಂತ. ಅವನು ಇದ್ದಕ್ಕಿದ್ದಂಗೆ 1 ಲಕ್ಷ ಕೇಳದ. ಇವ್ರು ಸರ್ ಅಲ್ಲಿ 30,000 ಹೇಳಿದ್ರು ಸರ್, ಓಕೆ ಅಲ್ಲೇ ಹೋಗಿ ಮಾಡಿಸ್ಕೋಬೇಕು ಅಂತ ಹೋಯ್ತಾವನೆ. ಸರ್ ಪ್ಲೀಸ್ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸ್ವಲ್ಪ ಬಾರ್ಗಿಂಗ್ ಮಾಡ್ತಾರೆ ಅವನ ಹತ್ರ. ಸರಿ ಒಂದು 60,000 ರೂಪಾಯಿ ಕೊಟ್ರಿ ಅಂತ ಅವನು ಹೊಂಟೈತಾನೆ. ಈ ಕಡೆ ಹೀರೋಯಿನ್ ಅವಳು ಫ್ರೆಂಡಿಗೆ ಫೋನ್ ಮಾಡ್ತಾಳೆ. ಅದೇ ಕೆಲಸ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋದ್ಲಲ್ಲ ಅವಳಿಗೆ. ಹುಡುಗಿನೂ ಫೋನ್ ಎತ್ಬಿಟ್ಟು ಸರಿ ಕಣೆ ಬೆಳಗ್ಗೆ ಕಳಿಸ್ತೀನಿ ಬಿಡು ಅಂತ ಹೇಳ್ತಾರೆ. ಬೆಳಗ್ಗೆ ಫೋನ್ ಮಾಡಿದ್ರೆ ಹುಡುಗಿ ಫೋನು ಸ್ವಿಚ್ ಆಫ್. ಇನ್ನು ನಮ್ಮ ಹೀರೋಯಿನ್ ಮನೆ ಒಡೆ ಬರ್ತಾಳೆ. ತಂಗಿಯೇನೋ ಅಲ್ಲಿ ದೋಸೆ ಸುಡ್ತಾರಂಗ ಅವಳೆ ಆ ಕಡೆ ನೋಡ್ತಾರೆ, ಸೀದಾ ಬೀರುಲಿ ಬಳೆನ ಕದ್ದು ಬಿಡ್ತಾರೆ. ಈ ಲೋನ್ ಕೊಡುವಂತ ಕಂಪನಿಗೆ ಫೋನ್ ಮಾಡಿ ಈ ತರ ಮನೆ ತರನೇ ಬನ್ನಿ ಅಂತ ಹೇಳಿ ಅವ್ರನ್ನ ಕರೆಸ್ಬಿಟ್ಟು ಸ್ವಲ್ಪ ದುಡ್ಡು ತಗೊಂತಾರೆ. ಇನ್ನ ದುಡ್ಡು ಹೆಂಗೋ ರೆಡಿ ಆಯ್ತು. ಒಬ್ಬ ಡಾಕ್ಟರ್ ಹತ್ರ ಹೋದ್ರು, ಅವನು ಒಂದೊಂದು ನೋಟನು ಲೆಕ್ಕ ಹಾಕಿ ತಗೊಂತಾನ್ರಿ ಅವನು. ಹೀರೋಯಿನ್ ಮಲಗಿಸ್ದ, ಹೊಟ್ಟೆನ ಚೆಕ್ ಮಾಡ್ತಾನೆ. ಎಷ್ಟು ತಿಂಗಳು ಅಂತ ಕೇಳ್ತಾನೆ. 2 ತಿಂಗಳು ಅಂತಾರೆ. ಬಟ್ ಇವನಿಗೆ ಗೊತ್ತಾಗ್ಬಿಡುತ್ತೆ ಮಗು 4-5 ತಿಂಗಳು ಆಗೈತೆ ಅಂತ. ಮಗು ದೊಡ್ಡದಾಗಿದ್ಯಮ್ಮ, ನಿನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ, ನಾನ್ ಮಾಡಲ್ಲ, ನಿನ್ ದುಡ್ಡು ತಗೊಂಡು ಹೋಗು ಅಂತ ಆ ಡಾಕ್ಟರ್ ಅಪ್ಪ ಹೇಳ್ಬಿಡ್ತಾನೆ. ಸಾರಿ ಪೋಲಿ ಡಾಕ್ಟರ್. ನಮ್ಮ ಹೀರೋಯಿನ್ ಅವನ್ನ ಬಿಡ್ತಲ್ಲ ರೀ, ಕಾಲಿಗೆ ಬಿದ್ದು ಹಂಗ್ ಬಡ್ಕೊಂತಾವ್ರೆ. ಬಟ್ ಅವನು ಒಪ್ಪುತ್ತಾನೆ ಇಲ್ಲ. ಇಲ್ಲಮ್ಮ ನೀನು ಸತ್ತೋಗ್ಬಿಡ್ತೀಯಾ, ಹೇಳ ಮತ್ತು ಕೇಳು ಅಂತ. ಪಕ್ಕದಲ್ಲಿರೋ ಫ್ರೆಂಡು ಸ್ವಲ್ಪ ಅವ್ರನ್ನ ಬೈದು ಬಿಡ್ತಾರೆ. ಮಾಡದೇ ತಪ್ಪು, ಮಾಡದೇ ಅಸಹ್ಯವಾದ ಕೆಲಸ, ಇದರಲ್ಲಿ ನ್ಯಾಯ ಬೇರೆ ಮಾತಾಡ್ತೀಯಾನು ಅಂತ. ಓಹ್ ನೀವ್ ಹಂಗೆ ಹೇಳ್ತಾ ಇದೀರಾ, ಎಷ್ಟು ಲಕ್ಷ ಕೊಟ್ರು ನಿನಗೆ ಈ ಕೆಲಸನ ಮಾಡಲ್ಲ ಅಂತ ಆ ಪೋಲಿ ಡಾಕ್ಟರ್ ಅಪ್ಪ ಹೇಳ್ಬಿಟ್ಟ. ಈ ಕಡೆ ಬಳೆ ಕತ್ತಿರೋ ವಿಷಯ ಮನೇಲಿ ಗೊತ್ತಾಗೋಯ್ತು. ಅಪ್ಪ ಫೋನ್ ಮಾಡ್ತಾರೆ, ಫೋನ್ ನ ಕಟ್ ಮಾಡ್ಬಿಟ್ರು. ಅಮ್ಮ ಬಡ್ಕೊಳಕ್ಕೆ ಶುರು ಮಾಡ್ತಾರೆ. ಓ ಅವಳು ಅವಾಗ ಫೋನ್ ನ ಮಾತಾಡ್ತಾ ಇದ್ಲು, ಫೋನ್ ನೋಡ್ತಾ ಇದ್ಲು, ಯಾವ ಜನ ಲವ್ ಮಾಡಿದಾಳೆ, ಓಡೋಗಿದ್ದಾಳೆ ಅಂತ ಮನೇಲಿ ಎಲ್ಲರೂ ಭಯ ಬಿದ್ದವ್ರೆ. ಈ ಕಡೆ ಹೀರೋಯಿನ್ ಫ್ರೆಂಡ್ ಬೈದಲ್ಲ, ಟಕ್ಕಂತ ಹೀರೋಯಿನ್ ಲೈ ಸಾಕು, ಏನಾಗಿದೆ ಗೊತ್ತಾನೆ ಇವಾಗ ಇಲ್ಲಿ ಅರ್ಥ ಮಾಡ್ಕೊಳೆ, ನಿನ್ಗಾಗಿರೋ ಗೊತ್ತಾಗಿರೋದು, ನನಗಲ್ವ ಆಗಿರೋದು, ಆ ಕಷ್ಟ ನನಗೆ ಗೊತ್ತಿರೋದು, ನೀನ್ ಸುಮ್ಮನೆ ಗೊತ್ಕೊಳಮ್ಮ, ನಾನು ನೋಡ್ಕೋತೀನಿ ಅಂತ ನಮ್ಮ ಹೀರೋಯಿನ್ ಒಳಗಡೆ ಹೋದ್ರು. ಅವನು ಕಾಲ ಕೈಗೆ ಬಿದ್ರು. ಅವನು ಒಪ್ಕೊಂಡ್ಬಿಟ್ಟಾರೆ. ಸರಿ ಮಲಿಕ ಹೋಗು ಅಂತಾನೆ. ಈ ಕಡೆ ಅಮ್ಮ ಮಗಳು ಮಾತಾಡ್ತಾವಳೆ. ಮಗಳು ಹೇಳ್ತಾವಳೆ, ಅಮ್ಮ ಹಂಗಲ್ಲ ಅಕ್ಕ ಮಾಡಲ್ಲ, ಸುಮ್ಮನೆ ಇರಮ್ಮ, ತಲೆ ಕೆಡಿಸ್ಕೊಂಬೇಡ ಅಂತ. ಸರಿ ಮಲಿಕೋ, ಮಾತ್ರೆ ಆಗ್ತೀನಿ, ನೋವಾದ್ರೆ ಹೇಳು ಅಂತ ಹೇಳಿ ಡಾಕ್ಟರ್ ಅಪ್ಪ ಆಚೆ ಹೋಯ್ತಾನೆ. ಅವ್ನು ಹೇಳ್ದಂಗೆ ನೋವು ಆಯ್ತು, ಕಾಲ್ ಹಾಕೊಂಡು ಅದುಮ್ತಾನೆ. ಮಗು ಆಚೆ ಬಂದೈತೆ, ನೋಡ್ತೀಯ ಈ ಮಗುನ ಅಂತ ಡಾಕ್ಟರ್ ಕೇಳ್ತಾನೆ. ಇಲ್ಲ ಬೇಡ ಅಂತ ಹೀರೋಯಿನ್ ಹೇಳ್ತಾಳೆ. ಹಂಗ್ ಹೇಳ್ತಾಳೆ. ಸರಿ ಹೆಂಗೋ ಆಪರೇಷನ್ ಸಕ್ಸಸ್. ಹಂಗೆ ಆಚೆ ಬಂದ್ರು.
ಬಂದ್ರು ಹೀರೋಯಿನ್ ಕುತ್ಕೊಂಡು ಗೊಳೋ ಅಂತ ಅಳ್ತಾವಳೆ. ಯಾಕೆ ಯಾಕೆ ಅಳ್ತಾ ಇದೀಯ ಅಂತ ಫ್ರೆಂಡ್ ಕೇಳ್ತಾಳೆ. ಅವಾಗ ಇನ್ನೊಂದು ಫ್ಲಾಶ್ ಬ್ಯಾಕ್. ಅವಾಗ್ಲೇ ಇವಳು ಫ್ರೆಂಡ್ ಬೈದ್ಬಿಟ್ಟು ಒಳಗಡೆ ಹೋದ್ಲಲ್ಲ, ಅವನು ಕೈಗೆ ಕಳ್ಕೊಂಡು ಹತ್ತಿರ್ತಾಳೆ. ಆ ನಾಯಿ ಏನ್ ಮಾಡಿದೆ ಗೊತ್ತಾ, ಸರಿ ಸರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀಯಾ, ಮಾಡ್ತೀನಿ ಅಂತ ಕೇಳ್ತಾನೆ. ಏನ್ ಅಡ್ಜಸ್ಟ್? ಈ ನಾಯಿನು ಆ ಹುಡುಗಿನ ಹಾಳು ಮಾಡಿರ್ತಾನ್ರೆ. ಅದನ್ನ ನೆನ್ಸ್ಕೊಂಡು ಹೀರೋಯಿನ್ ಆಳ್ತಾವಳೆ. ಅವನು ಇನ್ನೊಬ್ಬನಿಗೆ ಫೋನ್ ಮಾಡಿ ಮಚಾ ಟ್ಯಾಂಕ್ಸ್ ಕಣ, ಒಳ್ಳೆ ಫಿಗರ್ ನ ಕಳಿಸ್ದೆ, ಮಸ್ತಾಗಿ ಎಂಜಾಯ್ ಮಾಡ್ತೆ ಅಂತ ಹೇಳ್ತಾನೆ. ಅವನು ಯಾರು ಗೊತ್ತಾ, ನಮ್ ಹೀರೋಯಿನ್ ಇಂಟ್ರೆಸ್ಟ್ ಆಗಿ ಲವ್ ಮಾಡ್ತಾನಲ್ಲ ಒಬ್ಬ ಹುಡುಗ ಪಾಪ ಅವನೇ. ಈ ವಿಷಯನ ಕೇಳಿದ ತಕ್ಷಣ ಫ್ರೆಂಡ್ ಅಂತವನ್ನ ಬಿಟ್ಟು ಬಂದಿದ್ದೇನೆ, ಚಪ್ಪಲಿ ತಗೊಂಡು ಹೊಡಿಬೇಕಾಗಿತ್ತು ಅಂತ ಹಂಗೆ ಹೋಯ್ತಾಳೆ. ಹೀರೋಯಿನ್ ಹತ್ಕೊಂಡು ಹಿಂಗೆ ಬರ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಕೊನೆಯಲ್ಲರೂ ಅಟ್ಲೀಸ್ಟ್ ತೋರಿಸಬೇಕಾಗಿತ್ತು ಹುಡುಗಿನ ಹಾಳು ಮಾಡಿದ್ಯಾರು ಅಂತ, ಅದನ್ನ ತೋರಿಸೇ ಇಲ್ಲ ನಮ್ಮ ಡೈರೆಕ್ಟರ್. ಮತ್ತೆ ಇನ್ನೇನು ಸಮಾಚಾರ, ಹೆಂಗಿತ್ತು ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಎಕ್ಸ್ಪ್ಲನೇಷನ್ ನೋಡಿ ನಿಲ್ಲಿಸ್ಬಿಡಬೇಡಿ. ಫ್ರೀ ಆಗಿದ್ದಾಗ ಈ ಮೂವಿನ ಖಂಡಿತ ನೋಡಿ ಅಂತ ಹೇಳ್ತಾ ಬಾಯ್. ಮನೆಗೆ ಡ್ರಾಪ್ ಮಾಡಿದ್ದೀನಿ. ನಾಳೆ ಇನ್ನೊಂದು ಮೂವಿ ಕರ್ಕೊಂಡು ಹೋಗ್ತೀನಿ.